ಪಾರ್ಕ್ ತಿದ್ದುಪಡಿ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಲಾಲ್ಬಾಗ್ ಉಳಿಸಲು ವಾಕಿಂಗ್ ಅಭಿಯಾನವನ್ನ ಮಾಡ್ತಾರೆ. ಆಗಸ್ಟ್ 30ನೇ ತಾರೀಕು ಭಾನುವಾರ ಲಾಲ್ಬಾಗ್ನಲ್ಲಿ ವಾಕಿಂಗ್. ಭಾನುವಾರ ಬೆಳಗ್ಗೆ 7 ಗಂಟೆಗೆ ಅಭಿಯಾನ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಅಭಿಯಾನವನ್ನು ಮಾಡ್ತಾರೆ. ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ತಿದ್ದುಪಡಿ ಬಿಲ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾರೆ. ಪಾರ್ಕ್ಗಳ ಶೇಕಡ 5ರಷ್ಟು ಜಾಗ ಬಳಕೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ. ಶೇಕಡ 5ರಷ್ಟು ಪಾರ್ಕ್ನ ಜಾಗವನ್ನ ಅಭಿವೃದ್ಧಿ ಕೆಲಸಗಳಿಗೆ, ಸರ್ಕಾರದ ಯೋಜನೆಗಳಿಗೆ ಬಳಸುವಂತ ಇದೊಂದು ಬಿಲ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಅನ್ನೋದು ಎಲ್ಲರ ಆಗ್ರಹವಾಗಿದೆ. ಈ ನಿಟ್ಟಿನಲ್ಲಿ ವಾಕಿಂಗ್ ಅಭಿಯಾನವನ್ನ ಸಂಸದ ತೇಜಸ್ವಿ ಸೂರ್ಯ ಆಗಸ್ಟ್ 30ನೇ ತಾರೀಕು ಆಯೋಜಿಸಿದ್ದಾರೆ. ಲಾಲ್ಬಾಗ್ನಲ್ಲಿ ಪಾರ್ಕ್ ಜಾಗದ ಮೇಲೆ ಸರ್ಕಾರ ಕಣ್ಣು ಹಾಕಿರೋ ಸಂದರ್ಭದಲ್ಲಿ ಇದನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಆಗಸ್ಟ್ 30ನೇ ತಾರೀಕು. ಸಿಲಿಕಾನ್ ಸಿಟಿಯಲ್ಲಿ ಪಾರ್ಕ್ನ ಶೇಕಡ 5ರಷ್ಟು ಜಾಗವನ್ನ ಕಬ್ಜಾ ಮಾಡೋದಕ್ಕೆ ಹೊರಟಂತ ತೀರ್ಮಾನದ ವಿರುದ್ಧ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲೆಲ್ಲಿ ಪಾರ್ಕ್ ಜಾಗ ಅಂತೇಳಿ ಸೀಮಿತವಾದ ಜಾಗ ಇದೆಯೋ ಅದರ 5% ಜಾಗವನ್ನ ಬೇರೆ ಬೇರೆ ಕಾರಣಗಳಿಗೆ ಸರ್ಕಾರ ಬಳಸಿಕೊಳ್ಳುವಂತ ತೀರ್ಮಾನವನ್ನು ಮಾಡ್ತಾ ಇದೆ. ಇದರ ವಿರುದ್ಧ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ 30ನೇ ತಾರೀಕು ಲಾಲ್ಬಾಗ್ನಲ್ಲಿ ವಾಕಿಂಗ್ ಪ್ರತಿಭಟನೆ ಧರಣಿಯನ್ನ ಮಾಡೋದಕ್ಕೂ ಕೂಡ ಹೊರಟಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ಹೋರಾಟ ಹೇಗಿರುತ್ತೆ? ಈ ಹೋರಾಟದ ರೂಪುರೇಷೆಗಳೇನು? ಸದ್ಯಕ್ಕೆ ಈ ಹೊತ್ತಿಗೆ ಏನ್ ಮಾಹಿತಿ ಇದೆ? ರಂಜಿತ್, ಸರ್ಕಾರಿ ಉದ್ಯಾನಗಳ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಮಾಡಿದ್ದು ಇದೀಗ ಸಿಟಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಾಲ್ಬಾಗ್ ಅಸೋಸಿಯೇಷನ್, ಮತ್ತೊಂದು ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಸಾಕಷ್ಟು ಜನ ವಾಕಿಂಗ್ ಎಲ್ಲ ಬರ್ತಾರೆ. ವಾಕಿಂಗ್ ಮಾಡೋ ಜನರು ಸಹ ಒಂದ್ ಕಡೆ ಕಿಡಿಕಾರ್ತಿದ್ರೆ ಈ ಒಂದು ಕಾಯ್ದೆ ಏನಂತಂದ್ರೆ ಆ ಪಾರ್ಕ್ ಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಮೊದಲೇ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ. ಇಂತಹ ಗಿಡ ಮರಗಳಿಂದ ನಾವು ಚೆನ್ನಾಗಿ ಉಸಿರಾಡ್ತಿದ್ದೇವೆ. ಈಗ 5% ಜೊತೆ ಬರ್ತಾ 10%, 15% ಆಗುತ್ತೆ. ಇಡೀ ಪಾರ್ಕ್ ಗಳನ್ನೇ ನುಗ್ಗಿ ಬಿಡ್ತಾರೆ. ಈ ಒಂದು ಕಾಯ್ದೆ ತಂದಿದ್ದು ಸರಿಯಲ್ಲ ಎಂಬುದು ಈಗ ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ಪ್ರತಿದಿನ ಬಂದು ಲಾಲ್ಬಾಗ್ ಅಲ್ಲಿ ಕೆಲವೊಂದು ಸಂಘಟನೆಗಳು ದಿನ ಹೋರಾಟ ಸಹ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಇದೀಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಈ ಒಂದು ತಿದ್ದುಪಡಿಯನ್ನ ವಾಪಸ್ ತೆಗೆದುಕೊಳ್ಬೇಕು ಎಂಬುದು ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.